ಎನ್ಜಿಒಗೆ ಮತದಾನದ ಜಾಗೃತಿ ಮೂಡಿಸೋಕೆ ಅನುಮತಿ ನೀಡಲಾಗಿರುವ ವಿಚಾರಕ್ಕೆ ಮತಗಟ್ಟೆ ಅಧಿಕಾರಿ ಅಂತ ಹೇಳಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ನವೆಂಬರ್ 17ರಂದು ಬಿಬಿಎಂಪಿ ಅಧಿಕಾರಿಗಳು ಬಂದು ದೂರು ನೀಡಿದ್ದಾರೆ. ದೂರು ಕೊಟ್ಟ ಅಧಿಕಾರಿಯನ್ನ ಬಿಬಿಎಂಪಿ ಅಮಾನತು ಮಾಡಿದೆ. ಆರೋಪಿ ಲೋಕೇಶ್ಗಾಗಿ ತೀವ್ರ ಶೋಧ ಕೂಡ ನಡೀತಾ ಇದೆ. ಬಿಬಿಎಂಪಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಸದ್ಯ ತನಿಖೆ ನಡೀತಾ ಇದ್ದು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಮತ ಮೋಸದಾಟದ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಗಿರೀಶ್ ಅವರ ಹೇಳಿಕೆ ಇದು. ಬಿಬಿಎಂಪಿ ಅಧಿಕಾರಿ ಒಬ್ಬರು ಬಂದು DL ಅಂತ ಏನು ಹೇಳ್ತೀವಿ, ಅವರು ಮೊನ್ನೆ ದಿನ ಬಂದು ನಮ್ಮ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ ಏನಂದರೆ ಒಬ್ಬ ಲೋಕೇಶ್ ಅಂತ ಹೇಳಿ ಒಂದು NGOಗೆ ಸಂಬಂಧಪಟ್ಟಂಥವನು, ಅವನು ಆತನ ಏನು ಕೆಲಸ ಕೊಟ್ಟಿರ್ತಾರೆ, ಆತನಿಗೆ ಅವೇರ್ನೆಸ್, ಈ ಎಲೆಕ್ಷನ್ ಚುನಾವಣಾ ವಿಚಾರವಾಗಿ ಏನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಜನರಲ್ಲಿ, ಅದನ್ನು ಮಾಡೋದು ಬಿಟ್ಟು ಬೇರೆ ಥರದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಒಂದು ಕಂಪ್ಲೇಂಟ್. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವೊಂದು FIR ಮಾಡ್ಕೊಳ್ತೀವಿ. FIR ಮಾಡಿಕೊಂಡು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಆತ ಈಗ ನಮಗಿನ್ನೂ ಸಿಕ್ಕಿಲ್ಲ, ಯಾರೋ ಆರೋಪಿ ಇನ್ನೂ ನಮ್ಗೆ ಸಿಕ್ಕಿಲ್ಲ. ತದನಂತರ ಗೊತ್ತಾಯಿತು ನಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ನಿನ್ನೆ ದಿನ ಅಂದರೆ ಕಂಪ್ಲೇಂಟ್ ಕೊಟ್ಟು ಮರುದಿನ ಆತನ್ನು ಕೂಡ ಬಿಬಿಎಂಪಿ ಮೇಲಾಧಿಕಾರಿಗಳು ಆತನ್ನು ಕೂಡ ಅಮಾನತು ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ. ಆದರೂ ಕೂಡ ನಮ್ಮ ತನಿಖೆಯನ್ನು ನಾವು ಮುಂದೆ ಹೊರಿಸಿದ್ದೀವಿ. ಸರ್, ಈಗ ಅದೇನಾದರೂ ಈಗ ನೋಡಿ, ಅದು ಪೊಲೀಸ್ಗೆ ಡೈರೆಕ್ಟಾಗಿ ಸಂಬಂಧವಿಲ್ಲದೆ ಇರೋದ್ರಿಂದ ಅದು ಬಹುಶಃ ಬಿಬಿಎಂಪಿಯವರು ಮತ್ತು ಅವರು ಕೂಡ ಅವರು ಅದಕ್ಕೆ ಏನು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ ಕೊಟ್ಟಿದ್ರು ಅಂತ ನಮ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಅಷ್ಟು ಬಿಟ್ಟರೆ ಎಷ್ಟು ದಿವಸದಿಂದ ಅವ್ರು ನಡೆಸ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವರ ಆಫೀಸು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು ಬೇರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನಮಗೆ ತಿಳಿದು ಬಂದಿದೆ. ಸರ್, ಅಗ್ರಿಮೆಂಟ್ ಮಾಡಿಕೊಂಡಾಗ ಯಾವ ಸಂಸ್ಥೆಗೆ ಏನು ಅನ್ನೋದನ್ನ ಬಿಬಿಎಂಪಿ ತಗೊಂಡಿರ್ತಾರೆ. ದೂರು ಕೊಡುವಾಗ ಯಾವ ಮಾಹಿತಿಯನ್ನು ಇಲ್ಲ, ನಮ್ಗೆ ದೂರು ಕೊಡಬೇಕಾದ್ರೆ ಸಿಂಪಲಾಗಿ ಕೊಟ್ಟಿರೋದವರು ಭಾಳ ಸಿಂಪಲಾಗಿ ಕೊಟ್ಟಿದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಾವು ಒಂದು ಕೇಸನ್ನು ದಾಖಲಿಸ್ಕೊಂಡಿದ್ದೀವಿ. ಸರ್, ಇನ್ನೊಂದು ಸರ್, ಸೆಂಟ್ರಲ್ ಡಿವಿಷನಲ್ಲಿ ಈ ಹಲ್ಸೂರು ಗೇಟಲ್ಲಿ ದಾಖಲಾಗಿರುವಂಥ ಪ್ರಕರಣ ಮತ್ತು ನಿಮ್ಮ ಪ್ರಕರಣ ಕಾಮನ್ ಅಕ್ಯೂಸ್ಡ್ ಇದ್ದಾನೆ ಸರ್. ಹೀಗಾಗಿ ಏನಾದರೂ ಎರಡೂ ವಿಭಾಗದ ಅಧಿಕಾರಿಗಳು ಸಮನ್ವಯವನ್ನು ಸಾಧಿಸಿಕೊಂಡು ಇನ್ವೆಸ್ಟಿಗೇಷನ್ ಆ ಥರದ್ದು ಏನಾದ್ರು ಹಿರಿಯ ಅಧಿಕಾರಿಗಳ ಸೂಚನೆ ಇದೆಯಾ ಸರ್? ಅಲ್ಲ, ಆ ಥರದ್ದು ಸದ್ಯಕ್ಕಂತೂ ನಮ್ಗೆ ಆ ಥರದ್ದು ಯಾವುದೋ ಸೂಚನೆಗಳು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅದು ಬಂದರೆ ನಾವು ಅದ್ರ ಪ್ರಕಾರ ನಡ್ಕೊಳ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.